ನಮಸ್ಕಾರ ಎಲ್ಲರಿಗೂ. ಬಿಸಿಲದಿಂದಾಗ್ರಿ ಏನ್ರಿ ಊಟದ ಜೊತೆ ತಂಪಂದಿತ್ತು ಅಂತಂದ್ರೆ ಊಟ ಇನ್ನೊಂದು ತುತ್ತು ಜಾಸ್ತಿನೇ ಹೋಗ್ತೈತ್ರಿ. ಯಾಕಂತಂದ್ರೆ ದೇಹಕ್ಕೆ ತಂಪು ಅನಿಸ್ಬೇಕಲ್ರಿ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ನಾವು ಭಾಳ ಮಸ್ತಾಗಿರುವಂತಹ ಬೂಂದಿ ರೈತ ಅತಿ ಸುಲಭವಾಗಿ ಊಟದ ಜೊತೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡಾಕತ್ತೀವ್ರಿ. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರುವಂತಹ ರೆಸಿಪಿ ಮತ್ತು ಅತಿ ಕಡಿಮೆ ಸಮಯದಾಗ ಮಾಡುವಂಥ ಒಂದು ರೆಸಿಪಿ. ಹೆಂಗೆ ಮಾಡೋದ್ರಿ? ನಾವು ಮೊದಲಿಗೆ 1 ಕಪ್ ಮೊಸರನ್ನು ತೊಗೊಂಡಿರ್ತೀವಿ. ಆ 1 ಕಪ್ ಮೊಸರಿಗೆ ಸ್ವಲ್ಪ ನಾವು ನೀರು ಅದರಷ್ಟನ್ನು ಹಾಕಿ ನಡಿತೈತಿ, ಇಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿ ನಡಿತೈತಿ. ಅಷ್ಟು ನೀರು ಹಾಕಿ ಅದನ್ನು ಗರ 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 ಅಂತೇಳಿ ತಿರುಗಿಸಿ ಅಂದ್ರೆ ಬೀಟ್ ಮಾಡಿ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ರೀ. ಆದ್ರೆ ನೆನಪಿರಲಿ, ಮೊಸರ ಭಾಳ ಹುಳಿ ಅಂತ ತೊಗೊಳಕ್ಕೆ ಹೋಗ್ಬೇಡ. ಮುಂದಕ್ಕೆ ಅದ್ರಾಗ ನಾವಿಲ್ಲಿ 1 ಕಪ್ ಬೂಂದಿಯನ್ನು ಹಾಕಕತ್ತೀವಿ. ಬೂಂದಿ ನಿಮಗೆ ನಾವು ಆಲ್ರೆಡಿ ಮನ್ಯಾಗನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿದ್ದೀವಿ. ಇಲ್ಲ ಅಂತಂದ್ರೆ ನೀವು ಪ್ಯಾಕೆಟ್ದು ತೊಗೊಂಬಂದಿದ್ರಿ ಅಂತಂದ್ರೆ ಅದರಲ್ಲೇನು ಮಾಡ್ಕೊಳ್ಬೋದು. ಆದ್ರೆ ಒಂದು ನೆನಪಿಟ್ಕೊರಿ, ಆ ಪ್ಯಾಕೆಟ್ದಾಗ ಸ್ವಲ್ಪ ಸಾಲ್ಟಿ ಅಥವಾ ಉಪ್ಪು ಇರ್ತಾವ್ರಿ, ಗೊತ್ತಾತ್ರಿ. ಆಮೇಲೆ ನೆಕ್ಸ್ಟ್ ಅವನ್ನ ಏನು ಮಾಡೋದು, ಈ ಮೊಸರಿನಾಗ ಹಾಕಿ ಒಂದು 5 ನಿಮಿಷ ಹಂಗೆ ಮುಚ್ಚಿ ಬಿಟ್ಬಿಡ್ರಿ. ಮೊಸರನ್ನ ಸ್ವಲ್ಪ ಕುಡ್ದು ಬಿಡಲಿ ಬೂಂದಿ, ಹೌದಿಲ್ರಿ. ಇನ್ನು ಒಂದು ಮಸಾಲೆ ಮಾಡ್ಕೊನು. ಬರೀ ಬೂಂದಿ ರೈತಾಗಂತಲ್ಲ, ಯಾವುದೋ ರೈತಾಕಾದ್ರೂ ಮಸಾಲೆಯನ್ನು ನೀವು ಮಾಡ್ಕೊಬೋದು. ಒಂದು ಸಾಂದ ಪಾನಾಗ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಕಾಳು ಮೆಣಸು, ಅದಾದ್ಮೇಲೆ ಇಂಗನ್ನು ಹಾಕಿ ಅವನ್ನ ಸ್ವಲ್ಪ ರೋಸ್ಟ್ ಮಾಡಿ ಅಂದರೆ ಹುರಿರಿ. ಅದಾದ ನಂತರ ಏನು ಮಾಡಿರಿ, ಗ್ಯಾಸ್ ಆಫ್ ಮಾಡಿ ಅದ್ರಾಗ ಧನಿಯಾ ಪೌಡ್ರನ್ನು ಹಾಕಿರಿ, ಇಲ್ಲ ಕೊತ್ತಂಬರಿ ಕಾಳು ಹಾಕಿದ್ರೂ ನಡೀತಿತ್ತು. ಅಷ್ಟು ಹಾಕಿ ಅದನ್ನು ಒಂದು ಸ್ವಲ್ಪ ನಾವಿಲ್ಲಿ ಮಿಕ್ಸ್ ಮಾಡೋಣ ತಿಳಿತ್ರಿ. ಇಷ್ಟು ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸಣ್ಣ ಕುಟ್ಟಾಣಿ ಒಳಗೆ ಇದನ್ನೆಲ್ಲನೂ ಹಾಕಿ ನಾವು ಪೂರ್ತಿ ಪುಡಿ ಮಾಡ್ಬೇಕ್ರಿ. ಅಂದ್ರೆ ಕಾಳು ಮೆಣಸು, ಜೀರಿಗೆ ಅದು ಇತ್ತಿರಲ್ಲ, ಅದು ಈ ಧನಿಯಾ ಪೌಡ್ರ್ ಜೊತೆ ಸೇರಿ ಪುಡಿಯಾಗಿ ನೀವು ಮಾಡ್ಕೋಬೇಕಾಗಿದ್ರಿ. ಇದನ್ನು ನೀವು ಯಾವಾಗ ಬೇಕಾದ ಬಳಸ್ಬೋದು, ತೆಗೆದು ಇಟ್ಕೋಬೋದು ರೀ. ಇನ್ನು ಆಗಲೇ ಬೂಂದಿಯನ್ನು ನೆನೆಕಿಟ್ಟಿದ್ದಿರಲ್ಲ, ಅದ್ರಾಗ ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಮಾಡಿದ ಮಸಾಲೆ, ಹಾಗೆ ಅದಕ್ಕೆ ಒಂದು ಈಟ ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿ, ಅಷ್ಟಾದ ಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ನೀವು ಸೇರಿಸಿ ಒಮ್ಮೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೈತ್ರಿ. ಇಷ್ಟ ಚಲೋತಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಯಾವ್ದು ಬೇಕಾದ ಸ್ಪೆಷಲ್ ಊಟ, ನಾರ್ಮಲ್ ಊಟ, ಯಾವ್ದು ಬೇಕಾದಾಗಿರುವಂಥ ಅಂದ್ರೆ ಸ್ಪೆಷಲ್ ಗಿಷನ್ ಏನೇನ್ರಿ, ಒಟ್ಟು ಊಟದ ಜೊತೆ ಭಾಳ ಮಸ್ತಾಗಿರುವಂತಹ ಬೂಂದಿ ರಾಯ್ತ ರೆಡಿ ಆಗ್ತೈತ್ರಿ. ಮನ್ಯಾಗನ ಸಿಂಪಲ್ಲಾಗಿ ಅತಿ ಮಸ್ತಾಗಿ ಊಟದ ಜೊತೆ ಮಾಡ್ಕೊಂಡು ತಿನ್ನಿರಿ ಅಂಥೇಳಿ ನಾವು ನಿಮಗೆ ಹೇಳ್ತೀವಿ, ಅಷ್ಟೇ ಮತ್ತೇನಿಲ್ಲ. ಆಮೇಲೆ ಕೊಡುವಾಗ ಬೇಕಂತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಬೂಂದಿ ಹಾಕಿ ಹಂಗೆ ಮತ್ತು ಅದ್ರ ಮೇಲೆ ಒಂದು ಇಟ್ಟು ಖಾರದ ಪುಡಿ, ಕೊತ್ತಂಬರಿಯನ್ನು ಉದುರಿಸಿ ಕೊಡ್ರಿ ಅಂತ ಹೇಳ್ತಾ, ಇನ್ನು ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳು ಈ ಬೇಸಿಗೆದಿಂದಕ್ಕಂತ ಹೇಳಿನ ನಮ್ಮ ಚಾನಲ್ದಾಗ ನಾವು ಅಪ್ಲೋಡ್ ಮಾಡಿದೇವ್ರಿ. ಅದಕ್ಕೆ ನೀವು ಅವು ಯಾವ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬರ್ರಿ. ಹಂಗೆ ಇದೇ ರೀತಿ ಬೇರೆ ರೈತ ರೆಸಿಪಿಗಳನ್ನು ತಂಪಾಗಿರುವಂಥ ರೈತಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.